ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ನಾನಿವತ್ತು ನನ್ನ ಸಾಂಬಾರು ಪೌಡ್ರಿಗೆ ಏನೇನು ಹಾಕಿದ್ದೀನಿ ಅಂತ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಉಳಿದವ್ರ ಜೊತೆ ಕೂಡ ಶೇರ್ ಮಾಡಿ. ಮೊದಲಿಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಪುಟಾಣಿ ಇಂಗು ಅಂದರೆ ಒಂದು ಕಡಲೆಬೇಳೆ ಗಾತ್ರದ ಇಂಗನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಾ ಇರುವಂತಹದ್ದು ಹಾಲಿಂಗು ಅಥವಾ ಗಟ್ಟಿ ಹಿಂಗೇನು ಬರುತ್ತೋ ಆ ಇಂಗನ್ನು ಉಪಯೋಗಿಸಿದ್ದೀನಿ. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಸ್ಕೂಪಷ್ಟು ಇದನ್ನು ಸಿರ್ಲಾಕ್ ಪೌಡ್ರ್ ಇದೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಸ್ಕೂಪ್ಗಳು ಬರುತ್ತಲ್ಲ ಚಿಕ್ಕ ಮಕ್ಕಳು ಇದ್ದಲ್ಲಿ, ಅಥವಾ ಆ ರೀತಿ ಸ್ಕೂಪನ್ನು ಯೂಸ್ ಮಾಡಿದ್ದೀನಿ. ಅರ್ಧ ಸ್ಕೂಪಷ್ಟು ಮೆಂತ್ಯೆಯನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯೆ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೆ ಇದನ್ನು ಹಾಗೆ ಫ್ರೈ ಮಾಡ್ಕೋತೀನಿ, ರೋಸ್ಟ್ ಮಾಡ್ಕೋತೀನಿ. ಈಗ ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಈ ಸ್ಕೂಪಲ್ಲಿ 2 ಸ್ಕೂಪ್ ಆಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಕಡಲೆಬೇಳೆಯನ್ನು ಹಾಕಿ 1-2 ನಿಮಿಷ ಹಾಗೆ ಹುರಿದು ಈಗ ಇದಕ್ಕೆ ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಳೋಣ. ಸೇಮ್ ನಾನು ಎಷ್ಟು ಕಡಲೆಬೇಳೆ ತೊಗೊಂಡಿದ್ದೀನೋ ಅಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 2.5 ಸ್ಕೂಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿದ್ಕೋಬೇಕು. ಇದರ ಅರೋಮಾ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಈಗ ಒಂದು 8 ಸ್ಕೂಪ್ ಆಗುವಷ್ಟು ಧನಿಯಾ, ಒಂದು ಅರ್ಧ ಸ್ಕೂಪ್ ಆಗುವಷ್ಟು ಸಾಸಿವೆ ಹಾಕಿ 1-2 ನಿಮಿಷ ಹಾಗೆ ಸ್ವಲ್ಪ ಹುರಿದುಕೊಳ್ಳಿ. ಮತ್ತು 1 ಸ್ಕೂಪ್ ಆಗುವಷ್ಟು ಜೀರಿಗೆ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ತಾ ಇರಬೇಕು. ಇದರದ್ದು ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಘಮ್ ಎನ್ನುವ ಪರಿಮಳ ಬರುತ್ತೆ. ಹಾಗಾದಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 8 ಎಲೆ ಆಗುವಷ್ಟು ಕರಿಬೇವು ಮತ್ತು ಒಣಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೀವು ಗುಂಟೂರು ಮೆಣಸು ಬೇಕಿದ್ರೆ ಗುಂಟೂರು ಮೆಣಸನ್ನು ಹಾಕ್ಕೋಬೋದು. ನಾನು ಗುಂಟೂರು ಮೆಣಸನ್ನು ಉಪಯೋಗಿಸಲ್ಲ. ಒಂದು 20-25 ಆಗುವಷ್ಟು ಬ್ಯಾಡಗಿ ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ. ಈ ಚಿಲ್ಲಿ ಖಾರ ಇದೆ. ನಮ್ಮ ಬ್ಯಾಡಗಿ ಚಿಲ್ಲಿನ ಎಷ್ಟು ಖಾರ ಬರಲ್ಲ, ಆದರೆ ಇದು ಹಾಗಿಲ್ಲ, ಸ್ವಲ್ಪ ಖಾರ ಇದೆ. ಗುಂಟೂರು ಮೆಣಸಿನಂಗೆ ಸ್ವಲ್ಪ ಖಾರ ಮುಂದೆ ಇದೆ ಇದಕ್ಕೆ. ಸೊ ನಾನೊಂದು 20-25 ಆಗುವಷ್ಟು ಬ್ಯಾಡಗಿ ಚಿಲ್ಲಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರಿಸ್ಕೋಬೇಕು. ಎಣ್ಣೆ ಮೆಣಸಿಗೆಲ್ಲ ಸ್ವಲ್ಪ ಕೋಟ್ ಆದರೆ ಅದರ ಘಾಟು ಅಷ್ಟಾಗಿ ಬರಲ್ಲ, ಇಲ್ಲಾಂದರೆ ತುಂಬಾ ಘಾಟು ಬರುತ್ತೆ. ಇಲ್ಲೀಗ ಮೆಣಸು ಗರಿಗರಿಯಾಗಿದೆ ಮತ್ತು ಸೌಂಡ್ ಕೂಡ ಚೇಂಜ್ ಆಗಿದೆ. ಈಗ ಇಲ್ಲಿ ರೆಡಿ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದು ಕೂಲ್ ಆದ ನಂತರ ಪೌಡ್ರ್ ಮಾಡಿಕೊಂಡ್ರೆ ಸಾಂಬಾರು ಪೌಡ್ರ್ ರೆಡಿ. ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ತೀನಿ. ಇಲ್ಲೀಗ ಸಾಂಬಾರು ಪೌಡ್ರು ರೆಡಿಯಾಗಿದೆ. ಈ ರೀತಿಯಾಗಿ ಪೌಡ್ರ್ ಮಾಡಿದ್ದೀನಿ. ತುಂಬ ತರ್ತರಿ ಅಲ್ಲ, ಹಾಗಂತ ಫುಲ್ ನೈಸ್ ಕೂಡ ಅಲ್ಲ. ಇಮಿಡಿಯೇಟಾಗಿ ಸಾಂಬಾರು ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಇದು. ನಾನು ಈ ರೀತಿ ಪೌಡ್ರ್ಗಳನ್ನು ಮಾಡಿದಾಗ ಹೆಚ್ಚಾಗಿ ಸಾಂಬಾರು ಪೌಡ್ರ್ ರಸಂ ಪೌಡ್ರೆಲ್ಲ ಮಾಡಿದ್ರೆ ಗ್ಲಾಸ್ ಜಾರ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇದು ಕಾಫಿ ಪೌಡ್ರ್ ತಂದಿರುವಂಥದ್ದು. ಈಗ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟು ಮೆಜರ್ಮೆಂಟಲ್ಲಿ ಮಾಡಿದಾಗ ಇದರಲ್ಲಿ ಒಂದು ಅರ್ಧ ಬಾಟಲ್ ಆಗುವಷ್ಟು ಆಗಿದೆ.